ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದರಿಂದ ಏನಾಗತ್ತೆ ಹೇಳಿ. ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಮರ್ತು ಬಿಡಿ. ಇನ್ಯಾರಿಗೂ ಹೇಳ್ಬಾರ್ದು. ಕೊನೆಗೆ ನನ್ನ ಮಗಳೇ ಬಂದು ಕೇಳಿದ್ರು ಸಹ ಹೇಳ್ಬಾರ್ದು. ಶಾಸ್ತ್ರಿಗಳೇ, ಆ ಶಾಪ ಏನು ಹೇಳಿ. ನಿಮ್ಮಮ್ಮಂಗೆ ಎಲ್ಲ ವಿವರವಾಗಿ ಹೇಳಿದ್ದೀನಮ್ಮ. ನನಗೂ ಹೇಳಿ. ನೀನು ಸಾಯ್ತೀಯ ಅಂತ ನಿಂಗೆ ಹೇಗಮ್ಮ ಹೇಳಿ? ಶಾಸ್ತ್ರಿಗಳೇ, ಹೆಚ್ಚು ಟೈಮ್ ಇಲ್ಲ. ಅವರೆಲ್ಲರೂ ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಬೇಗ ಹೇಳಿ. ಇನ್ನು ಯಾವ ಸಮಸ್ಯೆನೂ ಇಲ್ಲಮ್ಮ. ನಾಳೆಗೆ ಎಲ್ಲ ಮುಗಿದೋಗುತ್ತೆ. ನನಗೂ ಗೊತ್ತಾಗಬೇಕು ಶಾಸ್ತ್ರಿಗಳೇ. ನಿಂಗೆ ಗೊತ್ತಾಗಬೇಕಾದ ಅಗತ್ಯ ಇಲ್ಲಮ್ಮ. ಎಲ್ಲ ಭಗವಂತ ನೋಡ್ಕೋತಾನೆ. ಈಗ ನೀವೇ ನನಗೆ ದೇವರು. ಹೇಳಿ ಶಾಸ್ತ್ರಿಗಳೇ. ನಾನು ಹೇಳಬಾರ್ದಮ್ಮ. ಹೇಳಬೇಕಾದವ್ರಿಗೆ ಎಲ್ಲ ಹೇಳಿದ್ದೀನಿ. ಆಗ ಯಾರೂ ನನ್ನ ಮಾತು ಕೇಳಲಿಲ್ಲ. ಪರಿಸ್ಥಿತಿ ಇಲ್ಲಿವರೆಗೂ ಬಂದಿದೆ. ಫಲ ದೇವರೇ ನೋಡ್ಕೋತಾನೆ. ನೀವು ಆ ದೇವ್ರ ಮೇಲೆ ಭಾರ ಹಾಕ್ತೀರಾ. ನಾನು ನಿಮ್ಮ ಮೇಲೆ ಭಾರ ಹಾಕೊಂಡು ಬಂದಿದ್ದೀನಿ. ದಯವಿಟ್ಟು ಹೇಳಿ. ನಿಂಗೆ ಹೇಳಲ್ಲ ಅಂತ ನಿಮ್ಮಮ್ಮನಿಗೆ ಮಾತು ಕೊಟ್ಟಿದ್ದೀನಮ್ಮ. ಆ ಅಮ್ಮನ ಮಗಳಾಗಿ ಕೇಳ್ತಿದ್ದೀನಿ. ನಿಮ್ಮ ಕಾಲು ಹಿಡ್ಕೋತೀನಿ. ದಯವಿಟ್ಟು ಹೇಳಿ ಶಾಸ್ತ್ರಿಗಳೇ. ಏನ್ ಹೇಳ್ಬೇಕು ನಿತ್ಯ? ಯಾಕೆ ಪಾಪ ಶಾಸ್ತ್ರಿಗಳಿಗೆ ತೊಂದರೆ ಕೊಡ್ತಿದ್ಯಾ? ಮಾಮ್, ಅದು ನಿನ್ಗೇನ್ ಬೇಕು ಅಂದ್ರು ನಾನು ಹೇಳ್ತೀನಲ್ಲ. ಬಾ ಮಾಮ್. ಮುಹೂರ್ತ ಕೇಳ್ಕೊಂಡ್ ಬರ್ತೀನಿ ಅಂತ ನಿತ್ಯ ಹೋದ್ಲು. ಅವಳ ಹಿಂದೆ ಆಂಟಿನೂ ಹೋದ್ರು. ಇನ್ನೂ ಬರ್ಲಿಲ್ವಲ್ಲ. ಮುಹೂರ್ತದ ಬಗ್ಗೆ ಆಂಟಿಗೂ ಗೊತ್ತಾಗೋಯ್ತೇನೋ. ಹೋಗಿ ಮ್ಯಾನೇಜ್ ಮಾಡ್ತೀನಿ. ಬಂದೇ ಇರಿ. ನಾನೇನು ಮರ್ತಿಲ್ಲ. ವರ್ಣಯಾಗದ ಬಗ್ಗೆ ಶಾಸ್ತ್ರಿಗಳಿಗೆ ಒಂದ್ಸಲ ನೆನಪು ಮಾಡೋಣ ಅಂತ. ಏನ್ ನಿತ್ಯ, ನಿಂಗ್ ಶಾಪದ ಬಗ್ಗೆ ಗೊತ್ತಿದ್ಯಲ್ವಾ? ಮತ್ತೆ ಶಾಸ್ತ್ರಿಗಳನ್ನ ಏನ್ ಕೇಳ್ತಿದ್ದೆ? ಶಾಪ ಏನೋ ನನಗೆ ಗೊತ್ತು ಮಾಮ್. ಗಂಗಾಗೆ ಗೊತ್ತಿಲ್ವಲ್ಲ. ಅವಳು ಬಂದು ಶಾಸ್ತ್ರಿಗಳನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ಟೆಸ್ಟ್ ಮಾಡಿ ನೋಡ್ದೆ. ಮತ್ತೆ ಹೇಳಿದ್ರಾ? ನೀನು 2 minutes ಲೇಟಾಗಿ ಬಂದಿದ್ರೆ ಹೇಳ್ತಿದ್ರೇನೋ. ಡಿಸ್ಟರ್ಬ್ ಮಾಡ್ದೆ ಮಾಮ್. ಡಿಸ್ಟರ್ಬ್ ಮಾಡ್ದೆ ಅಂತಾಯ್ತು. ಒಂದ್ ವೇಳೆ ನಾನ್ ಬರೋದ್ರಲ್ಲಿ ಶಾಸ್ತ್ರಿಗಳು ನಿನ್ಗೆ ಶಾಪದ ಬಗ್ಗೆ ಹೇಳಿದ್ರೆ ಏನ್ ಮಾಡ್ತಿದ್ಯೆ ಗಂಗಾ? ಮಾಮ್, ನಾನು ಮಾಮ್ ಅಲ್ಲ, ಮೇಡಮ್ ಅಂತ ಕರಿಯೇ. ಇದು ನನ್ನ ನಿತ್ಯನ ಕಟ್ ಹಾಕಿದಿಕ್ಕೆ. ಇದು ನನ್ನ ನಿತ್ಯ ಹಾಗೆ ಆಕ್ಟ್ ಮಾಡಿ ನನ್ನ ಚೀಟ್ ಮಾಡಿದಕ್ಕೆ. ನೀನು ಗಂಗಾ ಅಂತ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚಿಸ್ತಿದ್ಯಾ? ಎಲ್ಲ ಚೆನ್ನಾಗೆ ಮ್ಯಾನೇಜ್ ಮಾಡ್ದೆ ಕಣೆ. ಆದ್ರೆ ಕೊನೆಗೆ ಕುಂಕುಮ ತಗೊಂಡ್ ಬರ್ತೀನಿ ಅಂತ ಹೋದೆ ನೋಡು, ಅಲ್ಲಿ ಸಿಕ್ಬಿದ್ದೆ. ನನ್ನ ನಿತ್ಯ ಯಾವತ್ತು ಆಫ್ಟರ್ ಆಲ್ ಅರಿಶಿನ ಕುಂಕುಮಕ್ಕೋಸ್ಕರ ವಾಪಸ್ ಹೋಗಲ್ಲ.
ಮನೇಲೆ ಡೌಟ್ ಬಂದಿತ್ತು, ಆದ್ರೆ ನೀನ್ ಮಹಾನಟಿ ಅಲ್ವಾ, ಚೀಟ್ ಮಾಡ್ದೆ. ದೇವಸ್ಥಾನದಲ್ಲಿ ನನ್ನ ಅವಾಯ್ಡ್ ಮಾಡ್ದಾಗ್ಲೂ ಡೌಟ್ ಬಂತು, ಆದ್ರೆ ಎಲ್ಲರೂ ಇದಾರಲ್ಲ ಅಂತ ತಡ್ಕೊಂಡೆ. ಕೊನೆಗೆ ಸರಿಯಾಗಿ ಸಿಕ್ಬಿದ್ದೆ. ನನ್ನೇ ವಾಚ್ಮ್ಯಾನ್ ಮಾಡ್ತೀಯಾ? ಎಷ್ಟೇ ಧೈರ್ಯ ನಿಂಗೆ? ಧೈರ್ಯ ಇರೋದಕ್ಕೆ ಮಾಡಿದ್ದು ಮೇಡಮ್. ಈಗ ನನ್ನ ತಪ್ಸಿದ್ರಿ, ಆದ್ರೆ ಈ ಊರ್ ಬಿಟ್ಟು ಹೋಗೋಷ್ಟ್ರಲ್ಲಿ ಶಾಸ್ತ್ರಿಗಳ ಹತ್ರ ಶಾಪದ ಬಗ್ಗೆ ಕೇಳ್ತೀನಿ. ಅದು ನಿನ್ ಕೈಲಾಗಲ್ಲ. ಯಾಕಾಗಲ್ಲ ಮೇಡಮ್? ಇಲ್ಲಿ ತನಕ ಬಂದೋಳು ಇನ್ನು ಮುಂದೆ ಹೋಗಲ್ವಾ? ಮೊದಲು ಮನೆಗ್ ಬಾ, ಜೈ ಬರ್ತಿದ್ದಾನೆ. ಈ ಊರಿಂದ ನೀನು ಖಾಲಿ ಕೈಯಲ್ಲೇ ಹೋಗೋದು, ಅದು ಕನ್ಫರ್ಮ್. ಅದು ನೋಡೋಣ ಮೇಡಮ್. ಏನ್ ನಿತ್ಯ, ಕುಂಕುಮ ತಗೊಂಡ್ಯಾ? ಅರಿಶಿನ ಕುಂಕುಮ 2 ಕೊಟ್ಟಿದ್ದೀನಿ ಜೈ. ಹೋಗೋಣ ಹಾಗಾದ್ರೆ. ಯಾ, ಬಾ ನಿತ್ಯ. ಮುಹೂರ್ತ ಕೇಳಿದ್ಯಾ? ಇಲ್ಲ, ಅಷ್ಟರಲ್ಲೇ ಮಾಮ್ ಬಂದ್ರು. ಅಂದ್ಕೊಂಡೆ ಮುಹೂರ್ತ ಇಲ್ದಿದ್ರು ಪರವಾಗಿಲ್ಲ, ಡೈರೆಕ್ಟೇ. ಇವರೊಬ್ರು ಶಾಪದ ಬಗ್ಗೆ ನಾನ್ ಟೆನ್ಷನ್ ಮಾಡ್ಕೊಂಡ್ರೆ ಶೋಭನಕ್ಕೆ ಇವ್ರಿಗೆ ಅವಸರ. ಹೋಗಣ್ವಾ? ಬಾ. ಅಮ್ಮ ನಿತ್ಯ, ಇದನ್ ತಗೊಳಮ್ಮ. ಸರ್, 1 ನಿಮಿಷ ಸರ್. ಏನ್ ನಾಣಿ? ಸಾರಿ ಸರ್. ಯಾಕೆ? ನಾನೊಂದು ತಪ್ಪು ಮಾಡಿದೆ ಸರ್. ಏನ್ ತಪ್ಪು ಮಾಡ್ದೆ? ಕ್ಷಮಿಸಕ್ಕಾಗದೇ ಇರೋ ತಪ್ಪು ಮಾಡಿದೆ. ಕತೆ ಹೇಳ್ದೆ, ವಿಷಯ ಏನು ಅಂತ ಹೇಳು ನಾಣಿ. ನೆನ್ನೆ ನೈಟು ನಿಮ್ ರೂಮಿಗೆ ಲಾಫಿಂಗ್ ಗ್ಯಾಸ್ ಹಾಕಿದ್ದು ನಾನೇ ಸರ್. ಅದರಿಂದನೇ ನೀವು ನಕ್ಕು ನಕ್ಕು ನಿದ್ರೆ ಮಾಡಿದ್ದು. ಯಾಕೆ ಹಾಗೆ ಮಾಡ್ದೆ? ಅಂದ್ರೆ ಗ್ರಹಣದ ದಿನ ನೀವು ಹತ್ರ ಆಗ್ಬಾರ್ದು ಅಂತ. ಬುದ್ಧಿ ಇದೆಯಾ ನಿನ್ಗೆ? ನೀನು ಸೀತಾರಾಮನ್ನ ಸೇರ್ಸೋ ಆಂಜನೇಯ ಅನ್ಕೊಂಡಿದ್ದೆ, ಆದ್ರೆ ಅವರನ್ನ ದೂರ ಮಾಡೋ ರಾವಣಾಸುರ ನೀನು. ರೂಪಾ ಮೇಡಮ್ ಕೂಡ ಹೀಗೆ ಬೈದ್ರು ಸರ್. ನೀನ್ ಮಾಡಿರೋ ಕೆಲ್ಸಕ್ಕೆ ಯಾರಾದ್ರೂ ಬೈತಾರೆ. ಎಂತ ಪಾಪದ ಕೆಲಸ ಮಾಡ್ದೆ ಗೊತ್ತಾ? ಅಂದ್ರೆ ನಿತ್ಯ ಮೇಡಮ್ ಹೇಳಿದ್ಕೆ ಮಾಡಿದೆ ಸರ್. ಆ ಪಾಪಕ್ಕೆ ಪರಿಹಾರ ಕೂಡ ಗುಡಿಲ್ ಪೂಜಾರಿಗಳ ಹತ್ರ ಹೇಳಿದೀನಿ ಸರ್. ಹೌದು, ನಿನಗೆ ಸಂಬಳ ಕೊಡೋ ನಾನಾ ನಿಮ್ ಮೇಡಮ್ಮ? ನೀವೇ ಸರ್. ಅದಕ್ಕೆ ನಾನು ಮಾಡಿರೋ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಇವತ್ತು ರಾತ್ರಿ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಯಾಕೆ? ಕೊಟ್ಟಿರೋ ಶಾಕ್ ಸಾಲ್ದಾ? ಹೇಳ್ಬೇಡಿ ಸರ್. ಇದೊಂದ್ಸಲ ನೀವು ನನ್ನ ನಂಬಿ. ನೀವು ಈಗಲೇ ಹೋಗಿ ಸ್ನಾನ ಮಾಡಿ ಶರ್ಟು ಪಂಚೆ ಶಾಲು ಹಾಕೊಂಡು ಟ್ರೆಡಿಷನಲ್ ಆಗಿ ರೆಡಿಯಾಗಿ ಮೇಡಮ್ನ ಕರ್ಕೊಂಡು ನಿಮ್ ಕಾರಲ್ಲಿ ಹೊರಟು ಬಿಡಿ. ಎಲ್ಲಿಗೆ? ಮೊದಲು ನೀವು ಹೊರಡಿ ಸರ್. ಆನ್ ದಿ ವೇಳೆ ನಿಮ್ಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ. ಬೆಳಗಾಗೋದ್ರಲ್ಲಿ ನೀವೇ ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಓಕೆ ನಾಣಿ. ಇವನ್ ಇನ್ನೇನ್ ಮಾಡ್ದಕ್ಕೆ ಹೊರಟಿದಾನೋ? ನಿತ್ಯ, ನಿತ್ಯ, ತೆಗಿತೀನಿರು. ಎಲ್ಲಿ ಮಾಮ್? ಎಲ್ಲಿ ಆ ಗಂಗಾ? ನನ್ನೇ ಕಟ್ಟಿ ಕೂಡ ಹಾಕಿ ಹೋಗಿದ್ದಾಳೆ. ಅವಳನ್ನ ಮುಗಿಸ್ತೀನಿ. ನಿತ್ಯ ಇರು.
ನನ್ನ ಮಾತು ಕೇಳು, ಮನೇಲಿ ಎಲ್ಲರೂ ಇದ್ದಾರೆ, ಇವಾಗ ಹೋಗ್ಬೇಡ. ಎಲ್ರೂ ನೋಡೇ ಅವಳು ಹೆಚ್ಚುತ್ತಾ ಇರೋದು ಮಾಮ್. ಅವ್ರ ಮುಂದೆನೆ ಅವಳಿಗೆ ಪನಿಷ್ಮೆಂಟ್ ಕೊಡ್ಬೇಕು. ಕೊಡೋಣ ನಿತ್ಯ, ಆದ್ರೆ ಇಟ್ಸ್ ನಾಟ್ ದ ರೈಟ್ ಟೈಮ್. ವೇಟ್ ಮಾಡು. ಗುಡಿಲಿ ಏನ್ ನಡೀತು? ಅವಳು ಶಾಸ್ತ್ರಿಗಳನ್ನ ನೋಡೋ ಅಷ್ಟರಲ್ಲಿ ನಾನು ಅವಳನ್ನ ಹೋಗ್ತಾ ಇದ್ದೆ. ಅವಳ ಪ್ಲಾನ್ ವರ್ಕೌಟ್ ಆಗದೆ ಇದ್ರು ಇವಾಗ ಇನ್ನೊಂದು ಪ್ರಾಬ್ಲಮ್ ಇದೆ. ಏನು? ಜೈಗೆ ಸತಿವಿಯೋಗ ಆಗ್ಬಾರ್ದು ಅಂತ ಶಾಸ್ತ್ರಿಗಳು ಕಾಶಿಯಿಂದ ಏಕಮುಖಿ ರುದ್ರಾಕ್ಷಿ ತಂದ್ಕೊಟ್ಟಿದ್ದಾರೆ. ಅದನ್ನ ನಾಳೆ ಜೈಗೆ ಕಟ್ತಾರಂತೆ. ಅದು ಜೈ ಕತ್ತಲ್ಲಿದ್ರೆ ಇನ್ಯಾವ ಶಾಪನೂ ಇರಲ್ಲ ಅಂತ ಹೇಳಿದ್ರು. ಹಾಗೇನಾದ್ರೂ ಆದ್ರೆ ಗಂಗಾ ಶಾಶ್ವತವಾಗಿ ಜೈಗೆ ಹೆಂಡತಿ ಆಗಿರ್ತಾಳೆ. ಅವಳ ಶಾಪದಿಂದ ಸಾಯಲ್ಲ. ಏನ್ ಮಾಡೋದು ಮಾಮ್? ಒಂದು, ನಾಳೆ ಜೈ ಕತ್ತಿಗೆ ಆ ರುದ್ರಾಕ್ಷಿ ಹಾಕ್ತಿದ್ದ ಹಾಗೆ ಮಾಡಬೇಕು. 2, ಜೈ ವಂಶದಿಂದ ತನ್ನ ಕುಟುಂಬಕ್ಕೆ ಪ್ರಾಣ ನಷ್ಟ ಆದ್ರೂ ಇನ್ನೂ ಆ ವಂಶಕ್ಕೆ ಒಳ್ಳೇದ್ ಮಾಡಕ್ ನೋಡ್ತಿರೋ ಶಾಸ್ತ್ರಿಗಳಿಗೆ ಮೊದಲು ಅವಮಾನನ, ಆಮೇಲೆ ಸಾವನ್ನ ಪರಿಚಯ ಮಾಡಿಸ್ಬೇಕು. ನಾನು ಪ್ಲಾನ್ ಮಾಡಿದ್ದೀನಿ ನಿತ್ಯ. ಸ್ವಲ್ಪ ಹೊತ್ತಲ್ಲಿ ಹೊರಡೋಣ, ಸರಿನಾ? ನೀನ್ ರೆಡಿಯಾಗಿರು. ಆ ಶಾಸ್ತ್ರಿಗಳಿಗಿಂತ ಮೊದಲು ಗಂಗಾಗೆ ಅವಮಾನ ಆಗೋ ಹಾಗೆ ಮಾಡಬೇಕು. ಮಾಮ್ ಬೇಡ ಅಂದ್ರೂ ಸರಿ, ಅವಳನ್ನ ಇವತ್ತು ಮಾತ್ರ ಬಿಡಬಾರ್ದು. ನಿತ್ಯ, 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 ನಿತ್ಯ ಡಾರ್ಲಿಂಗ್. ಏನ್ರಿ? ನಾನು ಸ್ನಾನ ಮಾಡ್ಕೊ ಬರೋಷ್ಟರಲ್ಲಿ ಹೊಸ ಪಂಚೆ ಹೊಸ ಶರ್ಟ್ನ ರೆಡಿ ಮಾಡಿಟ್ಟಿರು. ಹಾಗೆ ನೀನು ಕೂಡ ಸ್ನಾನ ಮಾಡಿ ಹೊಸ ಸೀರೆ ಉಟ್ಕೊಂಡು ಮಲ್ಗೆ ಹೂ ಮುಡ್ಕೊಂಡು ರೆಡಿಯಾಗಿರು. ಯಾಕ್ರಿ? ನಾನು ಹೊಸ ಮದುಮಗನಾಗಿ, ನೀನು ಮದುಮಗಳ ಥರ ರೆಡಿಯಾಗಿ ಹುಣ್ಮೆ ರಾತ್ರಿಲಿ ಒಂದ್ ಕಡೆ ಮರದ ನೆರಳಲ್ಲಿ ನದಿ ತೀರದಲ್ಲಿ ಹಾಗೇ ನಡ್ಕೊಂಡು ಶುರು ಮಾಡೋಣ. ಅಮ್ಮ, ಇವ್ರು ಮತ್ತೆ ಏನೋ ಪ್ಲಾನ್ ಮಾಡಿದ್ದಾರೆ. ಕತ್ಲಲ್ಲಿ ಯಾಕ್ರಿ? ಸುಮ್ನೆ ಹುಳ ಹುಟ್ಟೆ ಇರುತ್ತೆ. ಹುಲಿ ಸಿಂಹ ಇದ್ರೂ ನೋ ಪ್ರಾಬ್ಲಮ್, ಐ ಕ್ಯಾನ್ ಮ್ಯಾನೇಜ್. ಹೇಳಿದ್ನ ಕೇಳ್ಬೋದಲ್ವಾ? ಹಾಗಲ್ಲ ರೀ. ನೀನ್ ಹೇಳಿದಕ್ಕೆ ನಾನು ದೇವಸ್ಥಾನಕ್ಕೆ ಬಂದೆ. ನಾನ್ ಕೇಳಿದ್ರೆ ನೀನ್ ಔಟಿಂಗೂ ಬರಲ್ವಾ? ಡೂ ವಾಟ್ ಐ ಸೇ. ನಾನು ಹೋಗಿ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ನನ್ನ ಡ್ರೆಸ್ ಬೆಡ್ ಮೇಲೆ ರೆಡಿ ಇರಬೇಕು. ಓಕೆ? ದೇವ್ರೆ, ಬಂದಿರೋ ಕೆಲ್ಸನೇ ಆಗಿಲ್ಲ. ಈ ಹೊಸ ಸಮಸ್ಯೆ ಏನು ಸ್ವಾಮಿ? ಇನ್ಮೇಲೆ ನಿನಗೆಲ್ಲ ಸಮಸ್ಯೆನೇ ನನಗೆ ಹೊಡಿತ್ಯಾ? ನೋಡು, ಜೈ ಹತ್ರ ನಿನಗೆ ಹೇಗ್ ಬಯಸ್ತೀನಿ. ಏಯ್ ಗಂಗಾ, ಈಗಿದ ನಿತ್ಯ, 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 ಏನ್ರಿ? ಏನಿನ್ ಮಾಡಿರೋ ಕೆಲ್ಸ? ನಾನೇನ್ ಮಾಡಿದ್ದೀನಿ ರೀ?
ನಾನು ಯಾವ ಡ್ರೆಸ್ ಹೇಳ್ದೆ, ನೀನ್ ಯಾವ ಡ್ರೆಸ್ ಇಟ್ಟಿದ್ಯಾ? ನೀವ್ ಹೇಳಿದ ಡ್ರೆಸ್ ಇಟ್ಟಿದ್ದೀನಿ ರೀ. ನೋಡು ಏನಿಟ್ಟಿದ್ಯಾ ಅಂತ. ಇದನ್ನ ನಾನು ಇಟ್ಟಿಲ್ಲ ರೀ. ನೀನ್ ಇಡ್ದೆ ನಿನ್ ಫ್ರೆಂಡ್ ಫಾತಿಮಾ ಇಟ್ಟಿದ್ಲಾ? ಹೌದು, ನಿಮ್ಮಿಬ್ರು ದೃಷ್ಟಿಲಿ ನಾನು ಆ ಟೈಪ್ ಅಲ್ವಾ? ನಾವಿಬ್ರು ಹೊರಗೆ ಹೋದ್ರು ಏನು ಆಗಲ್ಲ ಅಂತ ಸಿಂಬಾಲಿಕ್ ಆಗಿ ಹೇಳೋಕೆ ನನಗೆ ಸ್ಯಾರಿ ಇಟ್ಟಿದ್ಯಾ ಅಂತ ಆಯ್ತು. ಅದ್ ಹಾಗಲ್ಲ ರೀ. ಏನಿಲ್ಲ, ನಾನು ರಾಮನ್ ತರ ಇರ್ಬೇಕು ಅಂದ್ರೆ ನೀ ನನ್ನ ರಾವಣನ್ ತರ ಮಾಡ್ತಿದ್ಯಾ. ನಾನು ಬಾಹುಬಲಿ ಆಗಿರೋಣ ಅನ್ಕೊಂಡ್ರೆ ಅಟ್ಲೀಸ್ಟ್ ನನ್ನ ಬಲ್ಲಾಳ ದೇವ ಅಂತನಾದ್ರೂ ಅನ್ಕೊಳ್ಳೋದ್ ಬಿಟ್ಟು ನನ್ನ ಬಿಜ್ಜಳ ದೇವನ್ ಮಾಡ್ತಿದ್ಯಾ. ನನ್ನ ಅಷ್ಟು ಕೀಳಾಗಿ ನೋಡ್ತಿದ್ಯಾ. ಅಯ್ಯೋ ಇಲ್ಲ ರೀ. ನನಗ್ ಗೊತ್ತು, ಆದ್ರೆ ನನ್ನ ಕಡಿಮೆ ಅನ್ಕೋಬೇಡ. ನಾನು ಚೆಸ್ ಆಡಿದ್ರೆ ವಿಶ್ವನಾಥ್ ಆನಂದ್, ಕ್ರಿಕೆಟ್ ಆಡಿದ್ರೆ ಧೋನಿ, ಆಕ್ಟಿಂಗ್ ಅಲ್ಲಿ ಕಮಲ್ ಹಸನ್ ಅವ್ರನ್ನು ಮೀರ್ಸೋನ್ ನಾನು. ನನ್ ಜೊತೆ ಆಟ ಆಡೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಇವತ್ ನಿನ್ ಕತೆ ಮುಗೀತು. ಹೇಳೋದನ್ನ ಕೇಳ್ರಿ. ಈ ಸೀರೆ ಬಳೆ ನಿಮಗೆ ಅಂತ ಅಲ್ಲ, ನನಗಂತಾನೆ ಇಟ್ಕೊಂಡಿದ್ದು. ಹೌದಾ? ಮತ್ತೆ ನನ್ನ ಡ್ರೆಸ್ ಎಲ್ಲಿದೆ? ಅದು ಅಲ್ಲೋಡಿ, ಅಲ್ಲೇ ಇದೆ. ಇಲ್ಲಿ ನೋಡಿ. ಓಕೆ, ಹೋಗಿ ಬೇಗ ರೆಡಿ ಆಗು. ಹೋಗ್ಲೇಬೇಕು ಅಂತೀರಾ? ಹೌದು, ಇವತ್ತು ತಪ್ಪಿಸ್ಕೊಳಕ್ಕಾಗಲ್ಲ. ಹೋಗು. ಹೋಗು, ಬೇಗ ರೆಡಿಯಾಗು. ನನ್ ಮುಂದೆನೆ ಬಾಲ ಬಿಚ್ತೀಯಾ? ನೀವು ಬಂದಿದ್ ಕೆಲಸ ಆಯ್ತಮ್ಮ. 100 ಜನದ ಮಧ್ಯೆ ಇದ್ರು ನೀವ್ ಹೇಳಿದ ಮನುಷ್ಯಂಗೆನೆ ಹಾವು ಕಚ್ಚೋದು. ಚಿಂತೆ ಮಾಡ್ಬೇಡಿ. ಗುರಿ ತಪ್ಪಲ್ವಲ್ಲ? ಇಲ್ಲಮ್ಮ, ಮಾತ್ ತಪ್ಪದಕ್ಕೆ ಇದು ಮನುಷ್ಯ ಅಲ್ಲಮ್ಮ. ನೀವು ಆರಾಮಾಗಿರಿ. ನಾಳೆ ಬೆಳಿಗ್ಗೆನೆ ಹಾವು ಕಚ್ಚಬೇಕು. ಸರಿನಮ್ಮ, ಬರ್ತೀನಿ. ಮಾಮ್, ಆ ಶಾಸ್ತ್ರಿಗಳನ್ನ ಮುಗ್ಸೋಕೆ ಇಷ್ಟು ಕಷ್ಟ ಪಡ್ಬೇಕಾ? ಹಾವು ಕಚ್ಚಿದ್ರೆ ಶಾಸ್ತ್ರಿಗಳು ಸಾಯಲ್ಲ ನಿತ್ಯ, ಸಾವಿನ ತನಕ ತಗೊಂಡು ಹೋಗುತ್ತೆ. ಶಾಪ ಕೊಟ್ಟಿರೋ ಕುಟುಂಬಕ್ಕೆ ರುದ್ರಾಕ್ಷಿ ಕೊಟ್ಟು ಸಹಾಯ ಮಾಡಿದ್ದಕ್ಕೆ ಶಾಪನೇ ಅವನಿಗೆ ತೊಂದರೆ ಕೊಡ್ತಿದೆ ಅಂತ ಎಲ್ಲರೂ ಅನ್ಕೋತಾರೆ. ತಕ್ಷಣ ಸಿಟಿಗೆ ಹೊರಡ್ತಾರೆ. ಇದು ನನ್ನ ಪ್ಲಾನ್. ಒಂದು ವೇಳೆ ಆ ಹಾವು ಶಾಸ್ತ್ರಿಗಳನ್ನ ಕಚ್ದೇನೆ ಇದ್ರೆ? ಚಾನ್ಸೇ ಇಲ್ಲ ನಿತ್ಯ, ಅದು ಟ್ರೈನ್ಡ್ ಸ್ನೇಕ್. ಶಾಸ್ತ್ರಿಗಳ ಬಟ್ಟೆನ ಅದಕ್ಕೆ ಸ್ಮೆಲ್ ಮಾಡಿಸಿದ್ರಲ್ಲ, ಖಂಡಿತವಾಗ್ಲೂ ಕಚ್ಚತ್ತೆ. ಪ್ಲಾನ್ ಫೇಲ್ ಆಗೋದೇ ಇಲ್ಲ. ಅಂದ್ಕೊಂಡಿದ್ದ ಹಾಗೆ ನಡೆಯುತ್ತೆ. ಗನ್ನೋ ಕತ್ತಿನೋ ಯೂಸ್ ಮಾಡದೆ ಹಾವನ್ನ ನಂಬ್ತಿದ್ದೀವಿ. ನೋಡೋಣ ಏನಾಗುತ್ತೋ ಅಂತ. ಎಲ್ಲಿ ಕರ್ಕೊಂಡ್ ಬಂದ್ರಿ? ಎಲ್ಲಿ ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಲ್ವೋ ಅಲ್ಲಿಗೆ. ನಡಿ.